औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय। ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರಗಾಥಾದ ಸರಳಾನುವಾದ. ಅನುವಾದಕರು ಪರಮಪೂಜ್ಯ ಶಂಕರ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 46. ಲೀಲಾಬಾಯಿ. चिदंबर माझा दीनांच्या कैवारी, चिदंबर माझा दीनांच्या कैवारी, संकट निवारी नाम घेता, संकट निवारी नाम घेता, चिदंबर माझा दीनांच्या कैवारी, चिदंबर माझा दीनांच्या कैवारी, दर्शनासी आले करवीर पुराहुनी, दर्शनासी आले करवीर पुराहुनी, कांतापुत्र मिळोनी भृतार तो, कांतापुत्र मिळोनी भृतार तो, चिदंबर माझा दीनांच्या कैवारी, चिदंबर माझा दीनांच्या कैवारी, आपुल्या घरी असता पुत्र झाले चार, आपुल्या घरी असता पुत्र झाले चार, मेले ते अपार दुःख देता, मेले ते अपार दुःख देता, चिदंबर माझा दीनांच्या कैवारी, चिदंबर माझा दीनांच्या कैवारी, पाचवा ते पुत्र झाला त्यास जाण, पाचवा ते पुत्र झाला त्यास जाण, आनंदे आपण पुत्र संगे, आनंदे आपण पुत्र संगे, चिदंबर माझा दीनांच्या कैवारी, चिदंबर माझा दीनांच्या कैवारी, दास म्हणे पुत्र 4 वर्ष झाला, दास म्हणे पुत्र 4 वर्ष झाला, आनंदे राहिला दोघे जाण, आनंद राहिला दोघे जाण, चिदंबर माझा दीनांच्या कैवारी, चिदंबर माझा दीनांच्या कैवारी, संकट निवारी नाम घेता, संकट निवारी नाम घेता, चिदंबर माझा दीनांच्या कैवारी, चिदंबर माझा दीनांच्या कैवारी, चिदंबर माझा ದೀನಾಂಚ ಕೈವಾರಿ. ಚಿದಂಬರನು ದೀನಜನರ ಕೈವಾರಿಯು. ಅನಾಥರು ಅವನ ನಾಮಸ್ಮರಣೆ ಮಾಡಿದರೆ ಸಾಕು, ಅವರ ಸಂಕಟ ನಿವಾರಣೆ ಮಾಡಿ ಉದ್ಧಾರ ಮಾಡುವನು. ಅವನಿಗೆ ಜಾತಿಯ ಭೇದವಿಲ್ಲ, ಜಾತ್ಯಾತೀತನು ಭೇದಾತೀತನು ತರ್ಕಾತೀತನು ಇರುವನು. ಅವನಿಗೆ ಭಕ್ತಿಯೇ ಶ್ರೇಷ್ಠವಾದುದು. ನಿಷ್ಕಲಂಕ ಭಕ್ತಿಯ ಮುಂದೆ ತಾನು ತನ್ನತನವನ್ನು ಲಕ್ಷ್ಯಗೊಡದೆ ಭಕ್ತರಾಸೆಯನ್ನು ಪೂರೈಸುವನು. ಪರಮ ದಯಾಳುವು. ಕರವೀರಪುರ ಕೊಲ್ಹಾಪುರದಿಂದ ದರ್ಶನಾಪೇಕ್ಷೆಯಿಂದ ಕುಂದಗೋಳಕ್ಕೆ ಪತ್ನಿ ಪುತ್ರ ಸಹಿತ ಗ್ರಾಮದಿಂದ ಪ್ರಯಾಣ ಮಾಡುತ್ತಾ ಹೊರಟರು. ಅವನಿಗೆ 4 ಜನ ಪುತ್ರರು ಜನಿಸಿದ್ದರು, ಒಬ್ಬರೂ ಜೀವಂತ ಉಳಿದಿರಲಿಲ್ಲ. ಅವನ ಪತ್ನಿ ಲೀಲಾಬಾಯಿಯು ಅಪಾರ ದುಃಖದಲ್ಲಿ ಮುಳುಗಿದ್ದಳು. ನಂತರ 5ನೆಯ ಪುತ್ರನು ಜನಿಸಿದನು. ಆನಂದದಿಂದ ಸಂಸಾರ ಸಾಗಿಸುತ್ತಿದ್ದನು. ಬಾಲಕನು 4 ವರ್ಷದವನು ಆದನು. ಪತಿಪತ್ನಿಯರು ಮಗುವಿನ ಮುಖ ನೋಡಿ ಹಿಂದಿನ ದುಃಖ ಮರೆತಿದ್ದರು. ಬಾಲಕನ ಬಾಲ್ಯದ ಆಟಗಳನ್ನು ಮನೆ ಕೆಲಸಗಳನ್ನು ಮರೆತು ನೋಡುತ್ತಿದ್ದರು. 5ನೆಯ ವರ್ಷದಲ್ಲಿ ಬಾಲಕನ ಆರೋಗ್ಯ ಕೆಟ್ಟಿತು. ಬೇನೆ ಬಿದ್ದನು. ಔಷಧೋಪಚಾರ ನಡೆಯಿತು. ಹಿಂದಿನ ನೆನಪು ಮರುಕಳಿಸಿ ಬಾಲಕನ ಬಗ್ಗೆ ತುಂಬ ಕಾಳಜಿ ವಹಿಸಿದ್ದರು. ಏನು ಮಾಡಿದರೂ ರೋಗ ಹೆಚ್ಚಾಗುತ್ತಾ ನಡೆಯಿತು. ಹಾಗಾಗಿ ದಂಪತಿಗಳು ತುಂಬ ಚಿಂತಾಕ್ರಾಂತರಾದರು. 6 ತಿಂಗಳ ಕಾಲ ವೈದ್ಯರ ಸಲಹೆಯಂತೆ ಅನುಸರಿಸಿದರು. ಬಾಲಕನಿಗೆ ಅವರು ಹೇಳಿದಂತೆ ಪಥ್ಯ ಮಾಡಿಸಿದರು. ರಾಜವೈದ್ಯರನ್ನು ಕರೆಸಿದರು. ವೈದ್ಯರು ಪರೀಕ್ಷಿಸಿ ಔಷಧ ಕೊಟ್ಟರು. ಆದರೂ ರೋಗ ಬಲಿಯುತ್ತಲಿತ್ತೇ ವಿನಃ ಕಡಿಮೆ
ಆಗುವ ಲಕ್ಷಣವೇ ಕಂಡುಬರಲಿಲ್ಲ. ವೈದ್ಯರ ತಂಡವೇ ಬಂದು ಉಪಚರಿಸಿದರೂ ಉಪಯೋಗವಾಗಲಿಲ್ಲ. ಎಲ್ಲ ವೈದ್ಯರು ನಿರಾಶರಾದರು. ತಂದೆ ತಾಯಿಯರು ಆಲೋಚಿಸಿದರು, ಈವರೆಗೆ 4 ಮಕ್ಕಳನ್ನು ಕಳೆದುಕೊಂಡಿದ್ದೇವೆ. ಈಗ ವೈದ್ಯರಿಂದ ಏನೂ ಪ್ರಯೋಜನವಾಗಲಿಲ್ಲ. ಇನ್ನು ಒಂದೇ ಒಂದು ಉಪಾಯ ಉಳಿದಿದೆ. ಚಿದಂಬರ ಸ್ವಾಮಿಯ ದರ್ಶನ ಒಂದು ಉಳಿದಿದೆ. ಅದರ ವಿನಃ ಬೇರೆ ಮಾರ್ಗವೇ ಇರುವುದಿಲ್ಲ. ಅಲ್ಲಿಯೇ ಪರಿಹಾರ ಆಗುವುದು. ಸ್ವಾಮಿಯ ಪ್ರತ್ಯಕ್ಷ ದರ್ಶನ ಮಾಡಿಕೊಂಡು ಅವನ ಪಾದಗಳಿಗೆ ಮಗುವನ್ನು ಹಾಕುವುದು ಎಂದು ನಿರ್ಧರಿಸಿದರು. ಇವನನ್ನು ಸ್ವಾಮಿಯೇ ರಕ್ಷಿಸಿದರೆ ರಕ್ಷಿಸಬೇಕು, ಬೇರೆಯವರಿಂದ ಇದು ಸಾಧ್ಯವಿಲ್ಲವೆಂದು ನಿರ್ಧರಿಸಿದರು. ಸ್ವಾಮಿಯ ಮೇಲಿನ ವಿಶ್ವಾಸದಿಂದ ಕರವೀರಪುರದಿಂದ ಕುಂದಗೋಳಕ್ಕೆ ಸ್ವಾಮಿಯ ದರ್ಶನಕ್ಕೆ ಹೊರಟರು. ಕುಂದಗೋಳಕ್ಕೆ ಬಂದು ತಲುಪಿದರು. ರೈಲುಗಾಡಿಯ ಮೇಲೆ ಹೊರಟು 4 ದಿನಗಳ ನಂತರ ಇಲ್ಲಿಗೆ ಬಂದಿದ್ದರು. ಸ್ವಾಮಿಯು ಕಿಲ್ಲೆಯಲ್ಲಿ ಉಳಿದಿದ್ದರು. ಅಲ್ಲಿಗೆ ಹೋಗಿ ದರ್ಶನ ತೆಗೆದುಕೊಂಡರು. ಒಂದು ಸ್ಥಾನ ನೋಡಿಕೊಂಡು ಅಲ್ಲಿಯೇ ಉಳಿದರು. ಬಾಲಕನ ರೋಗ ಹೆಚ್ಚುತ್ತಲೇ ಇತ್ತು. ಶ್ವಾಸ ಮಾತ್ರ ಉಳಿದಿತ್ತು. 6ನೆಯ ದಿನ ಬಾಲಕನು ಮೃತಪಟ್ಟನು. ಲೀಲಾಬಾಯಿಯು ಬಹಳ ದುಃಖಿತಳಾದಳು. ಆಕ್ರಂದನ ಮಾಡಿದಳು. ಎದೆ ಬಡಿದುಕೊಂಡು ರೋಧಿಸಿದಳು. ನನ್ನ ಗತಿ ಏನಾಯಿತು ಎಂದು ಶವವನ್ನು ತೊಡೆಯ ಮೇಲೆ ತೆಗೆದುಕೊಂಡಳು ಮತ್ತು ರೋಧಿಸುತ್ತಿದ್ದಳು. ಅವಳ ರೋಧನದ ಧ್ವನಿಗೆ ಜನರು ಕೂಡಿದರು. ತಾಯಿ, ನಿನ್ನ ದೈವವೇ ಹಾಗಿರುವಾಗ ಏನು ಮಾಡುವುದು? ಎಷ್ಟು ರೋಧಿಸಿದರೂ ನಿನ್ನ ಮಗ ತಿರುಗಿ ಬರುವನೇ? ಇನ್ನು ಅನ್ಯ ಮಾರ್ಗ ಇಲ್ಲ. ಸಂಸ್ಕಾರಕ್ಕಾಗಿ ಶವವನ್ನು ಕೊಡು ಎಂದರು. ಅವರ ಸಂಸ್ಕಾರ ಶಬ್ದ ಕೇಳಿದ ಕೂಡಲೇ ಮಗುವನ್ನು ಎತ್ತಿಕೊಂಡು ಏಕಾಂತದಲ್ಲಿ ಹೋದಳು. ಮಗುವನ್ನು ತೊಡೆಯ ಮೇಲೆ ತೆಗೆದುಕೊಂಡು ವಿಚಾರ ಮಾಡಿದಳು. ಸ್ವಾಮಿಯ ಹತ್ತಿರ ಬಾಲಕನನ್ನು ತೆಗೆದುಕೊಂಡು ಹೋಗಿ ಅವನ ದೃಷ್ಟಿಗೆ ಹಾಕಬೇಕು, ಅಂದರೆ ನನ್ನ ಪುತ್ರ ಬದುಕಬಹುದು ಎಂದು ಸಂಕಲ್ಪಿಸಿ ಮಗುವನ್ನು ಎತ್ತಿಕೊಂಡು ಸ್ವಾಮಿಯ ಹತ್ತಿರ ಬಂದಳು. ಆಗ ಸ್ವಾಮಿಯು ಕಿಲ್ಲೆಯ ಹತ್ತಿರ ಮರದ ಬುಡದಲ್ಲಿ ರಾಜಾರಾಮನೊಂದಿಗೆ ನಿಂತಿದ್ದರು. ಸ್ವಾಮಿ ಇರುವಲ್ಲಿ ಜನರು ಇದ್ದೇ ಇರುತ್ತಿದ್ದರು. ಇವಳು ಶವವನ್ನು ತಂದ ಕೂಡಲೇ ಎಲ್ಲರೂ ಮುಂದೇನಾಗುವುದೆಂದು ಸ್ವಾಮಿಯ ಕಡೆಗೆ ನೋಡುತ್ತಿದ್ದರು. ಲೀಲಾಬಾಯು ಶವದೊಂದಿಗೆ ತೀರಾ ಹತ್ತಿರಕ್ಕೆ ಬಂದಳು. ಪುತ್ರನನ್ನು ಮುಂದೆ ಇಟ್ಟು ರೋಧಿಸ ಹತ್ತಿದಳು. ದುಃಖದಿಂದ ಉರುಳಾಡ ಹತ್ತಿದಳು. ಸ್ವಾಮಿ, ನನ್ನ ಗತಿ ಏನು? ನನ್ನ ಮಗನಿಗೆ ಜೀವದಾನ ಮಾಡು ಎಂದು ಬೇಡಿಕೊಳ್ಳುತ್ತಿದ್ದಳು. ದುಃಖದಿಂದ ಅಶ್ರುಧಾರೆ ಧಾರಾಕಾರವಾಗಿ ಹರಿಯುತ್ತಿತ್ತು. ಅದರಿಂದಲೇ ಸ್ವಾಮಿಯ ಪಾದ ತೊಳೆದಂತಾಯಿತು. ಸ್ವಾಮಿಯು, ತಾಯಿ, ಏನಾಗಿದೆ ನಿನ್ನ ಮಗನಿಗೆ ಎಂದು ಕೇಳಲು ತಾಯಿಯು ತನ್ನ ವೃತ್ತಾಂತವನ್ನು ತಿಳಿಸಿದಳು. ನನ್ನ ಪ್ರಾಣಪುತ್ರ ಈಗ ಇವನೊಬ್ಬನೇ. ಇವನು ಉಳಿಯಲು ಏನು ಮಾಡಬೇಕು? ಬೇಗ ತಿಳಿಸಿರಿ ಎಂದು ಅಂಗಲಾಚಿ ಬೇಡಿಕೊಂಡಳು. ತಾಯಿ, ನಿನ್ನ ಹಿಂದಿನ ಜನ್ಮದ ಪಾಪ ಬಹಳ ಇದೆ. ಇದರ ಪರಿಹಾರಕ್ಕೆ ಪುಣ್ಯ ಬಹಳ ಬೇಕಾಗುವುದು. ಅಪಮೃತ್ಯು, ಮಹಾಮೃತ್ಯು ಇವು ದೇವರ ಸ್ವಾಧೀನ, ಮನುಷ್ಯ ನಾಮಕ್ಕೆ ಮಾತ್ರ. ಪುಣ್ಯ ಪಾಪ ಎರಡೂ ಈಶ್ವರನ ಅಧೀನ. ನಿಮಿತ್ತ ಔಷಧೋಪಚಾರ, ಗುಣ ಅವಗುಣ ದೈವಾಧೀನ. ಹೀಗಾಗಿ ನೀನು ಪುತ್ರನನ್ನು ಪಡೆಯಬೇಕಾದರೆ ಪೃಥ್ವಿ ಪ್ರದಕ್ಷಿಣೆ 5 ಸಾರಿ ಹಾಕಬೇಕು. ಆ ಪುಣ್ಯದಿಂದ 5ನೆಯ ಬಾರಿಗೆ ಬಾಲಕನು ಬದುಕುವನು. ತೀವ್ರ ಹೋಗಿ ಪ್ರದಕ್ಷಿಣೆ ಮಾಡು, ಸುಕುಮಾರ ಸಜೀವನಾಗುವನು. ಇದರಲ್ಲಿ ಸಂಶಯವಿಲ್ಲ. ತಾಯಿ, ನಡೆ ಎಂದು ಆಜ್ಞೆ ಮಾಡಿದರು. ಲೀಲಾಬಾಯು, ಈ ಆಜ್ಞೆ ಹೇಗೆ ಈಡೇರುವುದು? ಪೃಥ್ವಿ ವಿಶಾಲವಾಗಿದೆ, ಅದರ ಅಂತ ಪಾರ ಯಾರಿಗೂ ತಿಳಿಯದು. ನನ್ನಿಂದ ನೀಗದ ಆಜ್ಞೆಯನ್ನು ಸ್ವಾಮಿಯು ಮಾಡಿದರು. ನನ್ನ ಪುತ್ರನು ಬದುಕುವುದಿಲ್ಲ. ಸ್ವಾಮಿಯೇ ಕೈಬಿಟ್ಟ ಮೇಲೆ ಇನ್ನೇನು ಮಾಡುವುದು ಎಂದು ಶವವನ್ನು ತೆಗೆದುಕೊಂಡು ತನ್ನ ಪ್ರಾಣವನ್ನೇ ಕೊಡುವ ನಿಶ್ಚಯ ಮಾಡಿದಳು. ಬಹಳ ಸಿಟ್ಟಿನಿಂದ ಸ್ವಾಮಿ ಹತ್ತಿರ ಬಂದುದು ಉಪಯೋಗವಾಗಲಿಲ್ಲ. ಆಗಲಿ, ನಿಸ್ಸಂತಾನವೇ ನಮ್ಮ ಭವಿಷ್ಯದಲ್ಲಿ ಬರೆದಿದೆ ಎಂದು ದುಃಖಿಸುತ್ತಾ ಪ್ರಾಣವನ್ನೇ ತ್ಯಾಗ ಮಾಡಲು ಹೊರಟಳು. ಆಗ ರಾಜಾರಾಮ ಮಹಾರಾಜರು ಅವಳ ಮುಂದೆ ಬಂದರು. ಅವಳಿಗೆ ಅಡ್ಡ ನಿಂತರು. ಸಾಯಂಕಾಲದ ಸಮಯವಾಗಿತ್ತು. ರಾಜಾರಾಮರು ಗೊತ್ತಿಲ್ಲದಂತೆ, ತಾಯಿ, ನಿನ್ನ ಮಗನಿಗೆ ಏನಾಗಿದೆ? ಸ್ವಾಮಿಯು ನನ್ನನ್ನು ಕೈಬಿಟ್ಟನು ಎಂದು ರೋಧಿಸುತ್ತಾ ಹೇಳಿದಳು. ತಾಯಿ, ಏನಾಗಿದೆ ಹೇಳು. ಸ್ವಾಮಿಯು ಸಾಧ್ಯವಿಲ್ಲವೆಂದು ಎಂದೂ ಹೇಳದಾರನು. ಆ ವಾಕ್ಯ ಈವರೆಗೆ ಯಾರಿಗೂ ಕೇಳಿಲ್ಲ,
ಮುಂದೆಯೂ ಹಾಗೆ ಆಗದು ಎಂದು ಅನ್ನಲು ಆ ಸಾಧುವು ಕಣ್ತುಂಬ ನೀರು ಸುರಿಸುತ್ತಾ ಗದ್ಗದ ಕಂಠದಿಂದ ಸ್ವಾಮಿಯ ಹತ್ತಿರ ಹೋಗಿ ನಮಸ್ಕಾರ ಮಾಡಿ ನನ್ನ ಪುತ್ರನ ಶವವನ್ನು ಮುಂದಿಟ್ಟೆನು. ಶವ ಸಜೀವನಾಗಬೇಕಾದರೆ ನಿನ್ನ ಪಾಪಗಳು ನಾಶವಾಗಬೇಕು. ನಿನ್ನ ಪುತ್ರ ಬದುಕಬೇಕಾದರೆ ಈ ಪೃಥ್ವಿ ಪ್ರದಕ್ಷಿಣೆಯನ್ನು 5 ಸಾರಿ ಹಾಕು ಎಂದು ಹೇಳಿದರು. ಅಂದರೆ ನಿನ್ನ ಕುಮಾರನು ಬದುಕುವನೆಂದು ಆಜ್ಞೆ ಇತ್ತನು. ಇದು ಮಾನವನಿಗೆ ಸಾಧ್ಯವೇ? ನೀವೇ ಹೇಳಿರಿ ಎನ್ನಲು ರಾಜಾರಾಮನು, ತಾಯಿ, ಸ್ವಾಮಿಯು ಎಷ್ಟು ಸುಲಭ ಉಪಾಯ ಹೇಳಿರುವನಲ್ಲ. ಅವನ ಮಾತಿನ ಮರ್ಮ ನಿನಗೆ ತಿಳಿಯಲಿಲ್ಲ. ಅವನ ಭಕ್ತರಿಗೆ ಬೇಗ ತಿಳಿಯುವುದು. ವೈದ್ಯರಿಗೆ ಔಷಧದ ಗುಣ ಹೇಗೆ ತಿಳಿಯುವುದು, ಹಾಗೆ ಅವನ ಭಕ್ತರಿಗೆ ಮಾತ್ರ ಅವನ ಮಾತು ತಿಳಿಯುವುದು. ರಾಜಾರಾಮನು ಜನಸಮುದಾಯದ ಹತ್ತಿರ ಹೋಗಿ ಕಾಗದ ತೆಗೆದುಕೊಂಡು ಬಂದನು. ಅದರಲ್ಲಿ ಚಿದಂಬರ ಎಂದು ಬರೆದನು. ಭೂಮಿಯನ್ನು ಸ್ವಲ್ಪ ಸ್ವಚ್ಛ ಮಾಡಿ ಅಲ್ಲಿ ಸಾರಿಸಿ ರಂಗವಲ್ಲಿ ಹಾಕಿಸಿದನು. ಮನೆಯ ಮೇಲೆ ಚಿದಂಬರನ ನಾಮ ಬರೆದ ಹಾಳಿಯನ್ನು ಇಟ್ಟನು. ಜನರು ರಾಜಾರಾಮನು ಮಾಡುವ ಕೆಲಸವನ್ನು ನೋಡುತ್ತಿದ್ದರು. ನಡೆಯುವ ಕೌತುಕ ನೋಡಲು ಸಾಕಷ್ಟು ಜನ ನೆರೆದಿದ್ದರು. ತಾಯಿ, ತಡ ಮಾಡಬೇಡ. ಮೊದಲು ಈ ಮನೆಯ ಮೇಲಿರುವ ಸ್ವಾಮಿಗೆ ನಮಿಸಿ 5 ಪ್ರದಕ್ಷಿಣೆಯನ್ನು ಹಾಕು ಎಂದು ಹೇಳಿದರು. 7 ತಡ ಮಾಡಬೇಡ, ನಿನ್ನ ಮಗ ನಿಶ್ಚಯವಾಗಿ ಬದುಕುವನು ಎಂದು ಹೇಳಲು ಸಾಧ್ವಿಯು ಚಿದಂಬರ ನಾಮಕ್ಕೆ ನಮಿಸಿ ಪ್ರದಕ್ಷಿಣೆ ಅರ್ಧ ಹಾಕಿದ್ದಳು. ಬಾಲಕನ ಪ್ರಾಣ ಬರತೊಡಗಿತು. ಪೂರ್ಣ ಪ್ರದಕ್ಷಿಣೆ ಹಾಕಿದಳು. ಬಾಲಕನು ಜಾಗೃತನಾದನು. ಎದ್ದು ತಾಯಿಯನ್ನು ನೋಡಿದನು. ಬಾಲಕನು ರೋಗಮುಕ್ತನಾಗಿ ಆರೋಗ್ಯವಂತನಾದನು. ಜನರು ಸ್ವಾಮಿಯ ಮತ್ತು ರಾಜಾರಾಮರ ಜಯ ಜಯಕಾರ ಮಾಡಿದರು. ಪ್ರತ್ಯಕ್ಷ ಘಟನೆಯನ್ನು ನೋಡಿ ಜನರು ಕೌತುಕಪಟ್ಟರು. ಚಿದಂಬರನು ಜಗತ್ತಿನ ತಂದೆ ತಾಯಿ ಇರುವನು. ತನ್ನ ನಾಮ ಸಾಮರ್ಥ್ಯವನ್ನು ಪರ್ಯಾಯವಾಗಿ ತೋರಿಸಿದನು. ತನ್ನ ಭಕ್ತನ ಮುಖಾಂತರ ಸ್ವಾಮಿಯು ಲೀಲೆ ಮಾಡಿ ತೋರಿಸಿದನು. ಯಾವ ಪುರಾಣ ಗ್ರಂಥಗಳು ನಾಮಕ್ಕೆ ಸರಿಯಾಗಲಾರವು. ನಾಮದಲ್ಲಿ ಸರ್ವ ಸಾಮರ್ಥ್ಯ ಇದೆ. ತಾಯಿಯು ಮಗನೊಂದಿಗೆ ಸ್ವಾಮಿಯ ಹತ್ತಿರ ಬಂದಳು. ತನ್ನ ಮಗನನ್ನು ಸ್ವಾಮಿಯ ಪಾದಕ್ಕೆ ಹಾಕಿದಳು. ನಾನು ಅನ್ಯಾಯವಾಗಿ ನಿನ್ನ ಸಾಮರ್ಥ್ಯ ತಿಳಿದು ಪುತ್ರ ಶೋಕದಿಂದ ಏನೇನೋ ಅಂದು ನಿನ್ನ ಮೇಲೆ ಸಿಟ್ಟಾದೆನು. ನನ್ನನ್ನು ಕ್ಷಮಿಸು ಎಂದು ಸ್ವಾಮಿಯ ಪಾದಕ್ಕೆ ನಮಿಸಿದಳು. ಸ್ವಾಮಿಯು ಆಶೀರ್ವದಿಸಿ ಅಭಯದಾನ ಮಾಡಿ, ನಾನು ಬಡಬ್ರಾಹ್ಮಣ, ನನ್ನಿಂದ ಏನೂ ಆಗುವುದು, ಎಲ್ಲವೂ ಈಶ್ವರನದು. ಅವನು ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಮಗನನ್ನು ಬದುಕಿಸಿದನು ಎಂದು ಹೇಳಿ ಅವರನ್ನು ಬೀಳ್ಕೊಟ್ಟನು. ಸ್ವಾಮಿಯ ನಾಮ ಸಾಮರ್ಥ್ಯ ತಿಳಿದು ಧ್ಯಾನ ಮಾಡುವವರೇ ಧನ್ಯರು. ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್